ಸಾಹಿತ್ಯದ ವಿವಿಧ ಮಗ್ಗುಲಗಳಲ್ಲಿ ಕೈಯಾಡಿಸಿದಂತ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರನ್ನು ನೆನಪಿಸಿಕೊಳ್ಳಿ ಅವರು ನೆನಪಿಸಿಕೊಳ್ಳುವ ಜೊತೆಗೆ ಅವರು ಕೊಟ್ಟ ಚೀಟಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗೆಳೆಯರೆ, ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರ ಮನೆತನದಲ್ಲಿ ಹುಟ್ಟಿದ ಮೊದಲು ಜನರ ಸಮಕಾಲೀನವಾದ ಹಲಸಂಗಿ ಗೆಳೆಯರ ಬಳಗದಲ್ಲಿ ಅತ್ಯಂತ ಚಿಕ್ಕವರಾದ ಕಾಪ್ಸೆ ರೇವಪ್ಪನವರು ಇವತ್ತ ನಮ್ಮ ಹೆಣ್ಣು ಮಕ್ಕಳು ತಮ್ಮ ಮದುವೆ ಸೋಬಾನು ಯಾವುದೇ ಕಾರ್ಯಕ್ರಮದಲ್ಲಿ ಹಾಡುತ್ತಿದ್ದರೆ ಅದು ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರ ಮನೆತನದಲ್ಲಿ ಹುಟ್ಟಿದಂತಹ ಕಾಪ್ಸೆ ರೇವಪ್ಪನವರು. ಆ ದೊಡ್ಡ ಬೇಕಾದಷ್ಟು ಮಾತುಗಳನ್ನು ಹೇಳಬಹುದು. ಶ್ರೀನಗರ್ ಒಂದು ಕಾಲಕ್ಕೆ ಹರಿದನ್ನು ವಾರ ತಿಳ್ಕೊಂಡು ನಾಟಕವನ್ನು ಬರೆದು ಇಡೀ ಕರ್ನಾಟಕದಲ್ಲಿ ಒಂದು ಕ್ರಾಂತಿಯಲ್ಲಿ ಹುಟ್ಟಾಕದಂತ ಮಣ್ಣು ಯಾರಾಗಿದ್ರ ಇದೇ ಇಂಡಿ ತಾಲೂಕಿನ ಅಗ್ರಖೇಡ ಶ್ರೀನಗರ. ಹಾಗೆ ಇಂಥ ಈ ಪ್ರದೇಶದೊಳಗ 3ನೇ ಕಾರ್ಯಕ್ರಮ ಕಲಬುರ್ಗಿಯವರ ಫೌಂಡೇಶನ್ ಮಾಡಿದಂತಹ ಒಂದು ಔಚಿತ್ಯಪೂರ್ಣ ಕಾರ್ಯಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸುವುದು ಒಂದು, ಡಾಕ್ಟರ್ ಕಲಬುರ್ಗಿ ಅವರ ಪ್ರತಿಷ್ಠಾನಕ್ಕೆ, ಇನ್ನೊಂದು ಬಹಳ ಅಚ್ಚುಕಟ್ಟುತನದಿಲ್ಲ. ಇವತ್ತು ಸಾರ್ವಜನಿಕರಿಗೆ ಒಂದು ಮಾತು ಹೇಳ್ಬೇಕು, ನಾವು ತಪ್ಪು ತಿಳ್ಕೋಬಾರ್ದು. ಆ ಮಾತು ಯಾವುದಂದ್ರೆ, ನಮ್ಮ ಬಂಡಗ ಶಿಕ್ಷಕರು ನಮ್ಮ ಹಳಗಟ್ಟಿ ಕೇಂದ್ರದಲ್ಲಿ ಅವರಿಗೆ ಒಂದು ಮಾತನಾಡಲಿಕ್ಕೆ ಚಾಲೆಂಜ್ ಆಗಿ ಆಹ್ವಾನ ನೀಡಿ ಈ ವಿಷಯದ ಮೇಲೆ ನೀವು ಮಾತನಾಡಬೇಕು ತಿಳ್ಕೊಂಡು ಹೇಳಿದಾಗ ಸುಮಾರು 1.5 ತಾಸ ನಾನು ಕೊಟ್ಟ ವಿಷಯದ ಮೇಲೆ ಅತ್ಯಂತ ಆಳವಾಗಿ ಹೋಗಿ ವಿಶ್ಲೇಷಣೆ ಮಾಡಿದಂತ ಆ ಗೆಳೆಯ ಸಂಘಟಿಸಿದ ಕಾರ್ಯಕ್ರಮ ಇವತ್ತ ಬಹಳ ಯಶಸ್ವಿ ಆಯ್ತು ಅಂತ ತಿಳ್ಕೊಂಡು ಹೇಳೋದು ಜೊತೆಗೆ ನಮ್ಮ ಸರ್ ಒಂದು ಮಾತು ಹೇಳಿದ್ರು, ಪ್ರಶಸ್ತಿ ಅವರು ಈ ಪ್ರಶಸ್ತಿಯನ್ನ ನಾನು ನೋಡುವುದಿಲ್ಲ ಸ್ವೀಕರಿಸಿದೆ. ಹೌದು, ಇದು ಕಲಬುರ್ಗಿಯವರ ಪರಮ ಶಿಷ್ಯರಿಗೆ ಯಾರಿಗಾದರೂ ಪ್ರಶಸ್ತಿಗಳು ಬಂದರೆ ಅದು ನೋವಿನಿಂದಲೇ ಸ್ವೀಕರಿಸ್ತೇವೆ ನಾವು. ಆ ನೋವು, ಆ ಆಘಾತ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಲ್ಲ. ವಂಚರಾದ ಕಲಬುರ್ಗಿಯವರಿಗೆ ಹತ್ಯೆ ಆಗುವುದಕ್ಕಿಂತ ಮೊದಲು ಧಾರವಾಡದಲ್ಲಿ 12ನೇ ಶತಮಾನದ ಸಾಹಿತ್ಯವನ್ನು ಬಯಲಿಗಿಟ್ಟ ಕರ್ನಾಟಕದ 3 ವ್ಯಕ್ತಿಗಳಲ್ಲಿ ಒಂದು ಬಸವಣ್ಣನ ಸಾಹಿತ್ಯವನ್ನು ಈ ನಾಡಿನಲ್ಲಿ ಪ್ರಚಾರ ಮಾಡಿದವರು, ಸಂಶೋಧನೆ ಮಾಡಿದವರು ಹಳಕಟ್ಟಿಯವರು ಮಾಡಿದ ಕೆಲಸವನ್ನ ಅದು ದಾಖಲೀಕರಣ ಮಾಡಿದವರು ಡಾಕ್ಟರ್ ಕಲಬುರ್ಗಿ ಅವರು. ಒಂದು ಸಂಗತಿಯಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತಾರೆ. ಹಳಕಟ್ಟಿಯವರು ತೀರಿಕೊಂಡ ಮೇಲೆ ಇದ್ದಾಗ ಹಳಕಟ್ಟಿಯವರಿಗೆ ಮನೆ ಇರಲಿಲ್ಲ. 84 ವರ್ಷ ಜೀವನ ಮಾಡಿದರು. ಯಾರಿಗಾಗಿ? ಇಲ್ಲಿಂದ ಧರ್ಮಕ್ಕಾಗಿ. 84 ವರ್ಷದವರಿದ್ದಾಗ ಆ ಶರಣ ಅದು ಹೊಟ್ಟಿ ಜೀವನ ಮಾಡಲ್ಲ. ಮನಸ್ಸು ಮಾಡಿದ್ರೆ ಬ್ರಿಟಿಷರ ಕಾಲಕ್ಕೆ ವಕೀಲನಾದಂತ ಹಳಕಟ್ಟಿಯವರು ಹೌಸ ಅಮೆರಿಕಾ ತಲುಪದಲ್ಲಿ ವಿಮಾನದಲ್ಲಿ ಹಾರಾಡಬಹುದಾಗಿತ್ತು. ನಿಮಗಾಗಿ, ಈ ಸಣ್ಣ ಸಂಸ್ಕೃತಿಗಾಗಿ, ಲಿಂಗಾಯತ ಧರ್ಮಕ್ಕಾಗಿ ಮನೆ ಮಾರಾಟ ಮಾಡಿದ ಬಾಡಿಗೆ ಮನೆಯಲ್ಲಿ 84 ವರ್ಷ ಜೀವನ ಮಾಡಿದಂತಹ ಇವು ಹಳಕಟ್ಟಿಯವರು ತೀರಿಕೊಂಡ ಮೇಲೆ ಅವ್ರ ಮನೆ ನಾನು ನೋಡಿದ್ದೀನಿ.
ಬಿದಿರಿನ ಮನೆ ಧಾರವಾಡದಾಗ. ಅವರು ತೀರಿಕೊಂಡ ಬಹಳ ವರ್ಷದ ಮೇಲೆ ಅವರ ಸಂಬಂಧಿಕರು ಆ ಮನೆಯನ್ನು ಕಡಿಮೆ ಇನ್ನೊಂದು ಮನೆಯನ್ನ ಕಟ್ಟಿದ್ರು. ಆ ಕಟ್ಟಿದ ಮನೆಯ ಉದ್ಘಾಟನೆಗಾಗಿ ನಮ್ಮ ಗುರುಗಳಾದ ಡಾಕ್ಟರ್ ಕಲ್ಮಡಿಯವರಿಗೆ ಕರೆಸಿದ್ರು. ಸಾಹಿತ್ಯದ ಕೆಲವೇ ದಿನ ಕರೆಸಿದಾಗ ಇವರು ಹೋಗಿ ಆ ಒಂದು ಕಟ್ಟಡವನ್ನು ಕಂಡು ಕಲಬುರಗಿಯವರು ಗಳ ಹತ್ತರು. ದುಃಖ ತಡಿಲಾದ್ರೆ ನಂತರ ಕೂತು ಕತ್ತಿನ ಕುಳಿತು ಅವರುವಾಗ ಮೈ ಮೇಲೆ ಶಾಲೆ ಹೊರಿಸುವ ಒಂದು ಮಾತು ಹೇಳಿದ್ರು. ಇವತ್ತು ನಾವು ಇದನ್ನ ಆಲೋಚನೆ ಮಾಡಬೇಕು. ಅದು ಹತ್ತಿ ಜೀವಿಸಿದ್ದಂತ ಹಳಗಟ್ಟಿ ಹೋಗಿ ಸನ್ಮಾನಗಳೇನೋ ಆಗುದು. ಮೈ ಮೇಲೆ ಶಾಲೆ ಹೊಲಿಸಿ ಗೌರವ ಕೊಟ್ಟರು. ರಾವ್ ಸಾಹೇಬ್ ತಿಳ್ಕೊಂಡು ಅವರಿಗೆ ಗೌರವ ಸಿಕ್ಕರು ಕೂಡ ಅವರಿಗೆ ಕೇಳಿದ್ರಮ್ಮ, ನೀವು ನನಗ ರಾವ್ ಸಾಹೇಬ್ ನಾವು ಬಂದು ಪ್ರಸಿದ್ಧಿ ಕೊಟ್ರಿ, ಮೈ ಮೇಲೆ ಶಾಲೆ ಹೊಲಿಸಿದ್ರಿ, ನೀವು ಹಾಕಿದ ಈ ಸಾಲು, ನೀವು ಕೊಟ್ಟಂತ ಈ ಬುರುಗು ನನ್ನ ಹೊಟ್ಟೆ ತುಂಬಿಸುತ್ತದೆ ಎಂಬ ಪ್ರಶ್ನೆ ಹಳಕಟ್ಟೆ ಅಂದು ಕೇಳಿದ್ರು. ಅವಾಗ ಕಲಬುರಗಿಯವರನ್ನು ನೆನಪಿಸಿಕೊಂಡು ಇದ್ದಾಗ ಹಳಕಟ್ಟಿಯವರು ಉಪವಾಸ ಸತ್ತೋದ್ರು. ಈಗ ಅವರು ಸತ್ತ ಮೇಲೆ ಅವರ ಮನೆಯ ಶಾಂತಿಗಾಗಿ ಬಂದಂತ ನನಗೆ ಈ ಸನ್ಮಾನ ಬೇಡ ತಗೊಂಡು ತಗೊಳ್ಳಿದ್ರು ಕಲಬುರಗಿಯವರು. ಅಂತಹ ವ್ಯಕ್ತಿ ಕಲಬುರಗಿಯವರನ್ನ ಇವತ್ತ ನೀವು ಈ ಕಾರ್ಯಕ್ರಮ ಮಾಡಿರಿ. ಇದು 2 ದಿವಸನಾಗ 20 ನಾಳೆನೆ ಹಳಕಟ್ಟಿಯವರು ತೀರ್ಕೊಂಡಿದ್ದೆ. ಮುಂದೆ 2 ದಿನ ಬಿಟ್ರೆ ಹಳಕಟ್ಟಿಯವರು ಹುಟ್ಟಿದ್ದೇನೆ. ನಮ್ಮ ಜನರಿಗೆ ಇದು ಗೊತ್ತಾಗಬೇಕು. ಕಲಬುರಗಿಯವರು ಅವರನ್ನು ಎಷ್ಟು ನೆನಪಿಸಿಕೊಂಡ್ರು ಆ ಕಡಿಮೆ. ನಾವಿವತ್ತ ಏನಾದರೂ ಒಂದಿಷ್ಟು ಮಾತನಾಡಕ್ಕೆ ಕಲ್ತಿದ್ರೆ, ಒಂದಿಷ್ಟು ಏನಾದರೂ ತೊಲೆಯಲ್ಲಿ ಬುದ್ಧಿ ತಿಳ್ಕೊಂಡು ಇಟ್ಟಿದ್ರೆ ಕಲಬುರಗಿಯವರು ಕಲಿಸಿದ್ರು ಪಾಠ. ನಾನು ನೇರವಾದ ಶಿಷ್ಯನಲ್ಲ, ಆದ್ರೆ ನನ್ನ ಸೌಭಾಗ್ಯ, ಬದುಕಿನ ಸೌಭಾಗ್ಯ, ನಾನು 3 ಜನರ ಸೇವಕನಾಗಿ ಇವತ್ತ ಬದುಕಲಿಕ್ಕೆ. ಒಂದು ಹಳಕಟ್ಟಿಯವರ ಸೇವೆ 23 ವರ್ಷದಿಂದ ನಾನು ಮಾಡಲಿದ್ದೇನೆ. 12 ವರ್ಷದ ಹಿಂದಿನಿಂದ ಡಾಕ್ಟರ್ ಕಲಬುರ್ಗಿಯವರ ಸೇವಕನಾಗಿ ನಾನು ಕೆಲಸ ಮಾಡಲಿದ್ದೇನೆ. ಇದು ಯಾತಕ್ಕಾಗಿ ಅಂದ್ರೆ 12ನೇ ಶತಮಾನದ ಬಸವಾದಿ ಶರಣರ ಸಾಹಿತ್ಯವನ್ನ ಬೆಳಕಿಗೆ ತಂದ ಈ ಮಹತ್ವವು ನನಗೆ ಅತ್ಯಂತ ಪೂಜ್ಯವಾಗಿ 12 ವರ್ಷ ಕಲಬುರಗಿಯವರ ಕೈಯಲ್ಲಿ ನಾನು ಏನು ಕಲಿತೆ ಬಹುಶಃ ನಾನು ಮೆರೆಸೋದು ಈ ಹೋದ ವರ್ಷ ಹೇಳಿದ ನಾನು ಅವರ ಶಿಷ್ಯರಲ್ಲಿ, ಅವರಿಗೆ ಸಾವಿರಾರು ಶಿಷ್ಯರು, ಅವರ ಶಿಷ್ಯರಲ್ಲಿ ಅತಿ ಹೆಚ್ಚು ಬಯಸಿಕೊಂಡವನೇ ನಾವಪ್ಪ. ಕಲಬುರಗಿಯವರು ಬೈದರು ಒಮ್ಮೊಮ್ಮೆ ನೀವು ನಡೆಸ್ತಿತ್ತಲ್ಲ, ನನಗೆ ಯಾಕಂದ್ರೆ ಕಂಡು ಬಿದ್ದಿದ್ರು. ಆದರೆ ಕಾಲ ಕಳೆದಂಗೆ ಕಲಬುರಗಿಯವರನ್ನ ಅರ್ಥ ಮಾಡಿಕೊಂಡೆ. ಅದು ಯಾವಾಗ ಅವ್ರು ಹೋದ ಇದ್ದಾಗ ಕಲಬುರಗಿಯವರನ್ನ ಅರ್ಥ ಮಾಡಿಕೊಳ್ಳೋ ತಾಕತ್ತು ನನಗಾಗಲಿಲ್ಲ. ಆದ್ರೆ ಕಲಬುರಗಿಯವರು ದಯವಿಟ್ಟ ಮೇಲೆ ಅವರ ಪಾರ್ಥಿವ ಶರೀರದ ಮುಂದೆ ನಿಂತಾಗ ಹಿಂದಿನ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡಾಗ ಅವರಿಂದ ಬಯಸಿಕೊಳ್ಳುವಾಗ ದುಃಖ ಅನಿಸ್ತು. ಆ ಬಯಸಿಕೊಂಡದ್ರಿಂದ ನಾನು ಎಷ್ಟು ಬರದೆ ಅನ್ನೋದು ನೆನಪಿಸಿಕೊಂಡಾಗ ನನ್ನಲ್ಲಿ ಕಲಬುರಗಿಯವರ ಬೇಗನೆಗಳಿಗೆ ಧನ್ಯತಾ ಭಾವ ಆಗ್ಬಿಡ್ತು. ಬಹಳ ದೊಡ್ಡ ಸಾಧ್ಯ. ಈಗ ಸಾಯ್ತಾರ ತಿಳ್ಕೊಂಡು ನಾನು ಹೇಳೋದಿಲ್ಲ. ಹಲವಾರು ಬೆಂಕಿ ಕುಂಡಗಳನ್ನ ದಗದಿಗಿಸುವ ಬೆಂಕಿ ಕುಂಡಗಳನ್ನ ಹಾಯ್ದದ್ದೇ ಸಾಕಷ್ಟು ಅವರು ಒಂದೇ ತತ್ವ, ನೀವು ಹಾಕಿದ ಬೆಂಕಿ ಕುಂಡದಲ್ಲಿ ನಾನು ಬೆಳೆಯುತ್ತೇನೆ, ನಿಮಗೆ ಬೆಳಕನ್ನು ನೀಡುತ್ತೇನೆ. ನಾನು ಹಾಕಿದ ಬೆಂಕಿ ಕುಂಡದಲ್ಲಿ ಆದರೆ ನಿಮಗೆ ನೋಡುವುದು ನಾನು ಬೆಳಕಿರುತ್ತೇನೆ. ಅದು ಜೀವನ.
ಇನ್ನೊಂದು 10 ವರ್ಷ ಬದುಕಿದ್ರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿತ್ತು. ಅದು ನಮ್ಮ ನಿಮ್ಮ ದುರ್ದೈವ. 77 ವರ್ಷಕ್ಕೆ ಅವರು ಬದುಕಿದ 77 ವರ್ಷಕ್ಕೆ ಅವರು ಬೇಕು. ಈ ಸಮಾಜದ ಎಲ್ಲ ಲೆಕ್ಕ ಯಾರು ಉಪಕಾರ ಮಾಡಿದ್ದಾರೋ ಆ ಎಲ್ಲ ಉಪಕಾರವನ್ನ ಇದ್ದಾಗೆ ತೀರಿಸಿದಂತ ದೊಡ್ಡ ಸಾಹಿತ್ಯ ಅಂದ್ರೆ ಡಾಕ್ಟರ್ ಚಂಪಯ್ಯ. ಬಹಳ ಮಂದಿಗೆ ಗೊತ್ತಿಲ್ಲ, ನಾವು ಬಹಳ ನಿಕಟವಾಗ್ತೀವಿ. ಹಲವಾರು ಕೆಟ್ಟ ಪ್ರಸಂಗಗಳನ್ನ ಅವರು ಅನುಭವಿಸಿದರು. ಅದೆಲ್ಲ ನಮ್ಮ ವರ್ಷಕ್ಕೆ ಅವರು ಹೇಳಿದರು. 2-3 ಸಲ ಅವರು ಕೆಟ್ಟ ಪ್ರಸಂಗಗಳನ್ನ ಅನುಭವಿಸಿದ್ರು. ಕಲಬುರ್ಗಿ ಅವರು ನನಗೆ ಒಟ್ಟು ನೋವಾಗುವುದು. ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್, ಈ ನಾಡಿನ ಅತ್ಯಂತ ಶ್ರೇಷ್ಠ ಸಂಶೋಧಕ ಡಾಕ್ಟರ್ ಕಲಬುರ್ಗಿ ಅವರು ಒಂದೇ ಒಂದು ಆಗ ಹೇಳಿದ್ರು, ನಾವು ಯೋಚನೆ ಮಾಡೋಣ. ನಮ್ಮ ಶಾಸಕ ಸಾಹೇಬರು ಒಂದು ಮಾತು ಹೇಳಿದರು, ನಮ್ಮ ಪಕ್ಷಕ್ಕಿಯವರು ಹೇಳಿದರು, ಕಲಬುರ್ಗಿ ಅವರಿಗೆ ಬಂದ ಅಪವಾದ. ಆ ಅಪವಾದ ಬಂದ ಹೊತ್ತಿನಲ್ಲಿ ಅವರ ಸ್ಥಿತಿ ನಿಜವಾಗಿ ನನಗೆ ಗುರು ಮಾಡಿದೆ. ನನ್ನ 2 ಗಾಲಿಯ ಚಕ್ರದ ವಾಹನದ ಮೇಲೆ ಒಂದು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ನನ್ನ ಗಾಳಿ ನಾನು ಹಿಂದಕ್ಕೊಳದು ಇಡೀ ಬಿಜಾಪುರದಲ್ಲಿ ಅವರಿಗೆ ತಿರುಗಾಡಿಸುವಂತ ಪ್ರಸಂಗ ನನಗೆ ಬಂತು. ಇದು ನೋಡಿದ ಮಾತಿದೆ. ಯಾಕಂದ್ರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಇಂಥ ಯಜ್ಞ ಇಂಥ ಕುಂಡಗಳಲ್ಲಿ ಹಾಯ್ದು ಎಷ್ಟು ನೋವಾಗಿರಬೇಕು ಆ ವ್ಯಕ್ತಿಗೆ. ಯಾರಿಗೆ ಏನು ಮಾಡಿದ್ರು ಕೆಟ್ಟದ್ದು ನಮ್ಮ ಸಾರು. ಎಂಥ ವೇಷದಲ್ಲಿ ಬಂದು ಕಣ್ಣಿನ ಆಪರೇಷನ್ ಆದಾಗ ಕರಿ ಗಾಗಲ್ ಹಾಕೊಂಡು ಮನೆಯಾಗ ಆಪರೇಷನ್ ಮಾಡಿಸ್ಕೊಂಡು ಕೊಂಡಂತ ಕಲಬುರ್ಗಿ ಸರ್ಗೆ ಗುಂಡು ಹೊಡೆದು ತೆಗೆದರಲ್ಲ. ನನ್ನ ದೃಷ್ಟಿಯಲ್ಲಿ ಕಲಬುರ್ಗಿ ಅವರಿಗೆ ಗುಂಡು ಬಂದಿಲ್ಲ. ಕಲಬುರ್ಗಿ ಅವರಿಗೆ ಗುಂಡು ಹಾಕಿಲ್ಲ. ಅವರು ಇಡೀ ಕರ್ನಾಟಕದ ವಿದ್ವತ್ ಪ್ರಪಂಚಕ್ಕೆ ಆ ಕೊಲೆಗಾರ ಗುಂಡು ಹಾಕಿಲ್ಲ. ಕಲಬುರ್ಗಿ ಅವರಿಗೆ ಗುಂಡ ಬಳಿಯುವುದು ಒಂದೇ, ಕರ್ನಾಟಕದ ವಿದ್ವತ್ ಪ್ರಪಂಚಕ್ಕೆ ಗುಂಡು ಬಳಿಯುವುದು ಒಂದೇ. ಏನಿತ್ತು ಅವರಲ್ಲಿ? ಇವತ್ತ ಕಲಬುರ್ಗಿ ಯಾಕೆ ನೆನಪಿಸ್ಕೊಳ್ತೇನೆ? ಅವರು ತಮ್ಮ ಮನೆಯಲ್ಲಿ ಅವರ ಧರ್ಮಪತ್ನಿಯವರು ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಒಂದು ಪ್ರತಿಷ್ಠಾನ ಮಾಡಕ್ಕೆ ಕರ್ನಾಟಕ ಗೌರ್ಮೆಂಟ್ ಅನ್ನು ಒಂದಿಲ್ಲ ದೊಡ್ಡ 200 ಕೋಟಿಗೆ ಬೆಲೆ ಮಾಡುವಂತ ಜಾಗ ಮತ್ತು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟರು. ಕಲಬುರ್ಗಿ ಅವರು ಮಂತ್ರಿಯವರು ಬಹಳ ಶ್ರೀಮಂತ ಇರಬಹುದು, ಆದ್ರೆ ನಮ್ಮ ಸರ್ ಕಲಬುರ್ಗಿ ಅವರು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ 0. ಅವ್ರ ಬ್ಯಾಂಕ್ನಾಗ ಹಣವೇ ಇಲ್ಲ. ಇವೆಲ್ಲ ನಾವು ಸಂಗತಿಗಳನ್ನು ನೆನಪಿಸಿಕೊಂಡಾಗ ಆ ಕಲಬುರ್ಗಿ ಅವರ ವ್ಯಕ್ತಿತ್ವ, ಅವರ ಮಾರ್ಗದರ್ಶನ ನಾವು ಪಡ್ಕೊಳಕ ವರ್ಷದಲ್ಲಿ ಒಂದ್ಸಲ ಕಲಬುರ್ಗಿ ನೆನಪಿಸಿಕೊಳ್ಳುವಂತ ಕಾರ್ಯಕ್ರಮ ಈ ಪ್ರತಿಷ್ಠಾನ ಮಾಡಿ